ನೋಡ್ಬೇಕು ಅಂದ್ರೆ ಹೆಂಗೆ ತುಂಬಾ ಕಷ್ಟ ಆಗುತ್ತೆ ನಾನು ಈ ಬಿಗ್ ಬಾಸಿಗೂ ದೊಡ್ಡ ಫ್ಯಾನು, ನಿಮ್ಗೆ ಅದಕ್ಕಿಂತ ದೊಡ್ಡ ಫ್ಯಾನು. ನಾನು ನಿಮ್ಮನ್ನ ಮೀಟ್ ಮಾಡಕ್ ಬರ್ತಾ ಇದ್ದೀನಿ ಅಂದಾಗಿಲ್ಲ ಎಲ್ಲರಿಗೂ ನನ್ನ ಎದುರಿಸ್ಬಿಟ್ಟವ್ರೆ ಬ್ರೋ. ನೀವು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂತೆಲ್ಲ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಏನು ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ರು. ಇನ್ನೊಂದೇ ಒಂದು ರಿಕ್ವೆಸ್ಟ್ ಇದೆ, ನೀವು ನೈಟ್ ಹೆಂಗ್ ನೋಡಕ್ ಕಷ್ಟ ಆಗ್ತಿದೆ, ಏನಾದ್ರೂ ಪ್ಲಾಟ್ಫಾರ್ಮ್ ಸ್ಟೂಲು ಟೇಬಲ್ ಏನಾದ್ರೂ ಕೊಡ್ತೀರಲ್ಲ? ಇಲ್ಲ ಬ್ರೋ, ಅದಕ್ಕೆಂದ್ರೆ ಬಾಯಿ ಸಿಕ್ಕಿದ್ದೀವಿ ಬ್ರೋ. ಸರ್, ನನ್ನ ಹೆಸರು ಹುಚ್ಚ ಅಂತ. ನಾನು ಮೊದಲನೇ ಸೀಸನ್ ಬಿಗ್ ಬಾಸ್ ಇಂದ ಇವತ್ತಿನ ತನಕ ಎಲ್ಲ ಸೀಸನ್ ಬಿಗ್ ಬಾಸ್ ನೋಡಿದ್ದೀನಿ ಬ್ರೋ. ಸೊ ಅದಕ್ಕೆ ಈ ಸೀಸನ್ ಅಲ್ಲಿ ಇನ್ ಮುಂದೆ ನಿಮ್ ಜೊತೆ ಕೋ-ಹೋಸ್ಟ್ ಆಗೋಣ ಅಂತ ಫುಲ್ ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ ಬ್ರೋ. ಯಾರು ನೀವು ಎಲ್ಲಿಂದ ಬಂದಿದ್ದೀರಾ? ನಮ್ದು ದೊಡ್ಡಬಳ್ಳಾಪುರ. ಅಲ್ಲಿ ನಮ್ಮನ್ನ ಚಿಕ್ಕದಾಗಿ ರೆಡಿ ಮಾಡಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಅದೇ ಬ್ರೋ, ಈಗ ಮಿಕ್ಕಿದೆಲ್ಲ ಅವ್ರು ಕಣ್ಮುಚ್ಚಿ ಕರ್ಕೊಂಡ್ಬಂದ್ಬಿಟ್ಟಾರೆ ಬ್ರೋ. ರೂಟ್ ಗೊತ್ತಿಲ್ಲ. ದೊಡ್ಡಬಳ್ಳಾಪುರದಿಂದ ಚಿಕ್ಕದಾಗಿ ಬಂದಿದ್ದೀನಿ, ಅಷ್ಟೇ ಕ್ಲಾರಿಟಿ ಇದೆ ಬ್ರೋ. ಬಿಗ್ ಬಾಸ್ ಬಗ್ಗೆ ಎಲ್ಲ ನೋಡಿದ್ದೀನಿ ಅಂದ್ರೆ ಏನು ಅಭಿಪ್ರಾಯ ಆಗಿತ್ತು? ಸರ್, ಬಿಗ್ ಬಾಸ್ ಬಗ್ಗೆ ನಮಗೆಲ್ಲ ಗೊತ್ತು ಬ್ರೋ. ಮೂರ್ತಿ ಚಿಕ್ಕದಾದ್ರು ಮೆಮೊರಿ ಚಿಕ್ಕ ದೊಡ್ಡ ಬ್ರೋ. ನಿಮ್ದೆಲ್ಲ ಹೇಳ್ಬೇಕು ಅಂದ್ರೆ ಕಟ್ಔಟ್ ನೋಡಿ ಕೆಲವೊಂದು ನಾನು ನಂಬೇಕಾಗುತ್ತೆ ಬ್ರೋ. ಬಂದಿರೋದು ಬಾಯ್ಸ್ 117 ಜನ, ಗರ್ಲ್ಸ್ 121 ಜನ, ಅದರಲ್ಲಿ ವೈಲ್ಡ್ ಕಾರ್ಡ್ 20, ಒಟ್ಟು 238. ಇವರನ್ನೆಲ್ಲ ಇಟ್ಕೊಂಡು ಪಾಪ ನೀವು ಮಾಡಿರೋದು 348 ವೀಕೆಂಡ್ ಎಪಿಸೋಡ್. ಅದು ಹೇಳ್ತಲ್ಲ, ಮೆಮೊರಿ ಚಿಕ್ಕ ಸ್ವಲ್ಪ ದೊಡ್ಡ. ಅದರಲ್ಲಿ 3 ಲೊಕೇಶನ್ ಚೇಂಜ್ ಆಗಿದೆ, ಒಂದೊಂದ್ಸಲ ಡೈರೆಕ್ಟರ್ಗಳು ಚೇಂಜ್ ಆಗಿದೆ. ಇಷ್ಟೆಲ್ಲ ಚೇಂಜ್ ಆದ್ರು ನಿಮ್ಮ ಮತ್ತೆ ನಮ್ಮ ಜನರ ಪ್ರೀತಿ ಮಾತ್ರ ಹಂಗೆ ಇದೆ. ನಮ್ಮ ಡೇಟಾದಲ್ಲಿ ಅದನ್ನು ಫಿಕ್ಸ್ ಮಾಡಿದ್ದಾರೆ. 2 ರೂಪಾಯಿಗಳು ಗೊತ್ತಿಲ್ಲ, ಆದ್ರೂ ಧೈರ್ಯ ಮಾಡಿ ಹೇಳ್ತೀನಿ ಬ್ರೋ. ಹೇಳಲ್ಲ, ಈ ಸೀಸನ್ನಿಂದ ನಿಮ್ಮ ಪೇಮೆಂಟ್ ಎಷ್ಟು ಜಾಸ್ತಿ ಆಗಿದೆ ಅಂತಲೂ ಗೊತ್ತಿತ್ತು. ಆದರೆ ಅಷ್ಟರೊಳಗೆ ಯಾರು ಅಡ್ಡೇಟನ್ನ ಡಿಲೀಟ್ ಮಾಡಿಬಿಟ್ಟಿರೋದು. ನಾವು ಸ್ವಲ್ಪ ಇಂಥ ಗೀತಗಳು ಕೊಡೋದು ಮಾತಾಡ್ತಿದ್ರು. ಅದೇ ಬ್ರೋ, ಬ್ಯಾಕ್ ಪೇಜಲ್ಲಿ ಮಾತಾಡೋಣ. ಹೌದು ಬ್ರೋ. ನಮ್ಮ ಬಿಗ್ ಬಾಸ್ ನೋಡ್ತಾ ಇದ್ದೀರಲ್ಲ ನೀವು, ನಿಮ್ಮ ಫೇವರೇಟ್ ಯಾರು? ಬ್ರೋ, ನನ್ನ ಫೇವರೇಟ್ ಸ್ಪಂದು ಬ್ರೋ. ಸ್ಪಂದನ ಬ್ರೋ. ಯಾಕೆ ಬ್ರೋ? ಒಂಚೂರು ನಾವು ಮೈಸೂರು ಬ್ರೋ, ಅವ್ರು ನಮ್ಮ ದೊಡ್ಡಬಳ್ಳಾಪುರ, ಅವ್ರು ಮೈಸೂರು, ಎಲ್ಲ ಸ್ವಲ್ಪ ಹಂಗೆ ಲೋಕಲ್ ಆಗಿ ಎಲ್ಲ ಒಂಚೂರು ಹಾಗೆ ಚೆನ್ನಾಗಿರುತ್ತೆ ಅಂತ ಬ್ರೋ. ಅವ್ರನ್ನ ಹೊರತುಪಡಿಸಿ ನೋಡೋದು ಯಾರಿಲ್ಲ ಬ್ರೋ. ಜಾತಿ ಹೌದು, ಜಾತಿ ಅವ್ರಿಗೆ ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಆಂಟಿ ಆದ್ರೂ ಓಕೆ ಅಂತ ಬ್ರೋ. ನಮ್ಮ ಕುಂದಿದಾರಲ್ಲ ನಮ್ಮ ಆಡಿಯನ್ಸ್, ಅವ್ರ ಬಗ್ಗೆ ಹೇಳ್ತೀರಿ. ಅವರೇ ನಮ್ಮ ದೇವರು ಬ್ರೋ. ನೋಡಿ ಬಾಡಿ ಇಟ್ಕೊಂಡ್ ಬಂದಿರೋ ನಾನು ಹೊಡಿತಿರೋ ಪಂಚಿಗೆ ವಿಷಯ ಎತ್ತುಕೊಂಡು ಹೊಡಿತಾರೆ ಬ್ರೋ. ಎಷ್ಟು ಸಪೋರ್ಟ್ ಹೊಡಿತಾರೆ. ಐ ಲವ್ ಯು ಆಡಿಯನ್ಸ್. ಈಗ ಮಾತಾಡೋದು ಸಕ್ಕತ್ತಾಗಿ ಹೇಳ್ಬಿಟ್ಟಿದಾರಲ್ಲ, ನೀವು ಹೊರಗಡೆ ಕೂಡ ಕೆಲವು ಗ್ಯಾರಂಟಿ. ಬ್ರೋ, ಅದು ನಮ್ಮ ಡೈರೆಕ್ಷನ್ ಟೀಮ್ ಅವ್ರಿಗೆ ಹೇಳಿದ್ರು ಬ್ರೋ, ಅವ್ರು ರಿಜೆಕ್ಟ್ ಮಾಡ್ಬಿಟ್ರು ಬ್ರೋ. ಯಾಕಂದ್ರೆ ನಾವು ಬಿಗ್ ಬಾಸ್ ಅಲ್ಲಿ ಕೊಡೋ ಟ್ರೋಫಿ ಆಯ್ತು ನೀನಾಯ್ತು ಒಂದೇ ಇರುತ್ತೆ, ನೀವು ಒಳಗೋದ್ರೆ ಟ್ರೋಫಿ ಯಾವುದು ನೀ ಯಾವುದು ಅಂತಾನೆ ಗೊತ್ತಾಗಲ್ಲ ಅಂತ ಬೈಬಿಟ್ರು ಬ್ರೋ. ಎಲ್ಲಿ ಹೊರಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ಬ್ರೋ, ನಾನು ಸಿನಿಮಾದಲ್ಲಿ ಬ್ರೋ ಹೇಳ್ತೀನಿ ಬ್ರೋ. ಅದು ದೂರ ಇಟ್ಕೊಳ್ಳಿ ಬ್ರೋ, ಭಯ ಆಗ್ತಿದೆ ಬ್ರೋ. ಅದು ಸ್ವಲ್ಪ ಹತ್ರ ಬಂದ ತಕ್ಷಣ ನಮಗೆ ಹಾರ್ಟಿಗೆ ಅಂದ್ರು ಹಾರ್ಟ್ ಬೀಟ್ ಸ್ವಲ್ಪ ಜೋರಾಗಿ ಹೊಡ್ಕೊಳ್ಳುತ್ತೆ ಬ್ರೋ. ಅದಕ್ಕೆ ಬ್ರೋ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಕೇಳಿದ್ರಲ್ಲ ಬ್ರೋ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಬ್ರೋ. ನೀವೇ ನಮ್ಮ ಗಾಡ್ ಫಾದರ್, ಆದ್ರೆ ಅದಕ್ಕಿಂತ ಮುಂಚೆ ಒಂದು 4 ಕ್ವಶನ್ ಇದೆ ಬ್ರೋ, ಕೇಳ ಬ್ರೋ. ನಿಮ್ ತರ ಬೇಸ್
ಸ್ವಲ್ಪ ಮೀಟರ್ ಜಾಸ್ತಿ ಇರ್ಬೇಕು, ಮಾಡೋ ವಿಷಯದಲ್ಲಿ ಗೊತ್ತಿರ್ಬೇಕು. ಹೇಳಿ. ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಬ್ರೋ? ನಿಮ್ಮ ಸ್ಟೈಲ್ ಮಾಡ್ತಾರೆ. ಪ್ರಶ್ನೆ ಇದೆ. ಹೇಳಿದ್ರು ಜನ ನನ್ನ ಹಾಕೊಂಡು ಸಿನಿಮಾ ಮಾಡ್ಬೇಕು ಅಂತ ಹಾಕೊಂಡಿದ್ದಾರೆ ಬ್ರೋ. ಈ ಸಿನಿಮಾದಲ್ಲಿ ಹೀರೋಯಿನ್ಗಳ ಜೊತೆ ಎಲ್ಲ ಸ್ವಲ್ಪ ರೊಮ್ಯಾಂಟಿಕ್ ಸೀನ್ ಎಲ್ಲ ಬರುತ್ತಲ್ಲ ಬ್ರೋ, ಅದೆಲ್ಲ ಮಾಡಕ್ ಸ್ವಲ್ಪ ನಾಚಿಕೆ ಆಗುತ್ತೆ ಬ್ರೋ. ಆ ನಾಚಿಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಬ್ರೋ? ನಿಮಗೆ ರೊಮ್ಯಾಂಟಿಕ್ ಸಿನಿಮಾ ಮಾಡ್ಬೇಕು ಅಂತ ಯಾಕೆ ಆಸೆ? ಬ್ರೋ ಅದೇ ಅಲ್ವಾ ಬ್ರೋ, ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಓಡ್ತಾ ಇರೋದು. ಆ ಸಿನಿಮಾ ಮಾಡೋಣ ಅಂತ ಅನ್ಕೊಂಡೆ ಬ್ರೋ, ಆದ್ರೆ ಯಾರು ಪ್ರೊಡ್ಯೂಸರ್ಸೇ ಬರ್ಲಿಲ್ಲ. ನೀನ್ ಲವರ್ ಬೈತಾರೆ, ಲವ್ ಸಿನಿಮಾ ಮಾಡು ಅಂತಾರೆ ಬ್ರೋ. ರೊಮ್ಯಾಂಟಿಕ್ ಸಿನಿಮಾ ಮಾಡಬೇಕು ನಿಮ್ಮ ಪ್ರಕಾರ ಹೀರೋಯಿನ್ ಹೆಂಗಿರ್ಬೇಕು? ಬ್ರೋ ಹೇಳ್ತಾರೆ ಬ್ರೋ, ಸ್ಪಂದನ ತರನೋ ಜಾನ್ವಿ ತರನೋ ಇದ್ರೆ ಓಕೆ ಬ್ರೋ. ನಮ್ಮ ತಾಯಿ ಕ್ಯಾರೆಕ್ಟರ್ ಬ್ರೋ, ಅಮ್ಮ ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ಬಿಟ್ಟಿದ್ದೀವಿ ಬ್ರೋ. ಹಾಗೆ ಹೌದು ಬ್ರೋ. ಅದು ಒಳಗಡೆ ಇರೋರು ಒಬ್ಬರು ವಿಲನ್ ಆಗಿ ಹಾಕೊಳ್ಳಿಕ್ಕೆ ಯಾರು? ಬ್ರೋ ಇವರು ಕಾಕ್ರೋಚ್ ಸುನಿ ಇದಾರಲ್ಲ ಬ್ರೋ, ಅವರು ಆಲ್ರೆಡಿ ಬೆಂಗಳೂರು ಕೂಡ ಎಲ್ಲ ಹೋಗಿದೆ ಅಂತ ಬೇರೆ ಯಾರು ಹಾಕೊಳ್ಳಿ, ಮೊದಲೇ ನೀವು ರೋ ಮಾಡ್ರು. ಅಯ್ಯೋ ಬ್ರೋ ಸಾರಿ ಮತ್ತೆ ವಿಲನ್ ಕಾಕ್ರೋಚ್ ಸುನಿ ಬರೀ ಆಕ್ಟರ್, ಅಶ್ವಿನಿ ಇದಾರಲ್ಲ ಬ್ರೋ, ಓದ್ತಿರಲ್ಲ. ಎರಡೇ ಎರಡು ವಿಷಯ ಇದೆ ಬ್ರೋ, ಬಿಟ್ಬಿಡ್ತೀನಿ ಬ್ರೋ. ಹೇಳಿ. ಬ್ರೋ ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರ್ ಹೇಳ್ತೀನಿ ಅಲ್ವಾ ಸರಿ ಬ್ರೋ? ಥ್ಯಾಂಕ್ ಯು. ಬ್ರೋ ಇನ್ನೊಂದೇ ಒಂದು ವಿಷಯ ಇದೆ. ಏನು ಅಂದ್ರೆ ನಾನು ಆಗಲೇ ಹೇಳ್ದಂಗೆ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ನನ್ನ ಹಾಕೊಂಡು ಸಿನಿಮಾ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಾರೆ ಬ್ರೋ. ನಾನ್ ಬೇರೆ ನಿಮ್ ದೊಡ್ಡ ಫ್ಯಾನ, ನಾನು ಅವ್ರ ಹತ್ರ ಎಲ್ಲ ಹೇಳ್ ಬಂದ್ಬಿಡ್ತೀನಿ ಬ್ರೋ. ಏನ್ ಬೇಕಾದ್ರೆ ಅಲ್ಲಿ ನನ್ನ ಸಿನಿಮಾ ಪೋಸ್ಟರ್ಸ್ ನಮ್ಮ ಬಾಸ್ ಕೈಲೇ ಲಾಂಚ್ ಮಾಡ್ತೀನಿ ಅಂತ ಹೇಳಿದೀನಿ ಬ್ರೋ. ಪ್ಲೀಸ್ ಇದೊಂದು ನನ್ನ ಪೋಸ್ಟರ್ ಇದೆ, ನೀವು ಲಾಂಚ್ ಅಂದ್ರೆ ಒಂದು ಪೋಸ್ಟರ್ ಲಾಂಚ್ ಆಗುತ್ತೆ ಬ್ರೋ. ಓಕೆನಾ ಬ್ರೋ? ನಾನು ಇವಾಗ ಲಾಂಚ್ ಅಂತ ಹೇಳ್ಬೇಕಾ? ಬ್ರೋ ಫಸ್ಟ್ ಲಾಂಚ್. ಫಸ್ಟ್ ಲಾಂಚ್. ಲಾಂಚ್ ಬ್ರೋ ಹಂಗೆ ನನ್ನ ಒಂಚೂರು ತಿಳಿಸ್ಬಿಡಿ ಬ್ರೋ. ಯಾವ ಕಡೆ? ಎಲ್ಲೆಡೆ ಕಡೆ ಬ್ರೋ? ಓಕೆ ಬ್ರೋ. ಏ ಹಾಕ್ರೋ ಫಸ್ಟ್ ಫೋಟೋ. ಬ್ರೋ ಇದು ಹುಚ್ಚ ಸ್ಕ್ವೇರ್ ಅಂತ ಬ್ರೋ. ಹೌದು ಬ್ರೋ, ನೀವು ಹುಚ್ಚ ಮಾಡಿದ್ರಲ್ಲ ಬ್ರೋ, ನಾವು ನಿಮ್ ಫ್ಯಾನ್, ಅದಕ್ಕೆ ಹುಚ್ಚ ಸ್ಕ್ವೇರ್ ಅಂತ ಮಾಡಿದ್ವಿ ಬ್ರೋ. ಅಂದ್ರೆ ದುಡ್ಡು ಹಾಕ್ತಿರೋರೆಲ್ಲ ಮುಂಬೈಯವರೇ ಬ್ರೋ. ನೋಡಿ ಬ್ರೋ, ಬಿಗ್ ಬಾಸ್ ಪ್ರೊಡಕ್ಷನ್ಸ್ ಅಂತ ಇದೆಯಲ್ಲ ಬ್ರೋ, ಅವರೇ ಹಾಕ್ತಾ ಇರೋದು ದುಡ್ಡು. ಹೌದು ಬ್ರೋ. ಹೌದು ಬ್ರೋ, ಇನ್ನು ಗ್ಯಾರಂಟಿ ಬ್ರೋ. ಓಕೆ, ಇದು ನೆಕ್ಸ್ಟ್ ಪೋಸ್ಟರ್ ಪ್ಲೀಸ್. ಬ್ರೋ ಇದು ನಿಮ್ದು ಕಾಶಿ ಫ್ರಮ್ ವಿಲೇಜ್, ನಮ್ದು ಕಾಶಿ ಫ್ರಮ್ ಲ್ಯಾಬೊರೇಟರಿ ಅಂತ ಬ್ರೋ. ರೋಬೋ ಅಲ್ವಾ, ಅದಕ್ಕೆ ಕಾಶಿ ಫ್ರಮ್ ಲ್ಯಾಬ್ ಅಂತ ಒಂದು ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ತಾ ಇದ್ದೀವಿ ಬ್ರೋ. ಪ್ಯಾನ್ ಇಂಡಿಯಾ? ಹೌದು ಬ್ರೋ. ಅದು ಟವಲ್ ಯಾಕೆ ಬಿಚ್ಚಿದ ಮೇಲೆ? ಅಂದ್ರೆ ವಿಲೇಜ್ ಫೀಲಿಂಗ್ ಅಂತ ಬ್ರೋ. ಏನೋ ಬೇರೆ ಬ್ರೋ, ನಾನು ತಿರ್ಗಕ್ಕೆ ಬೇರೆ ಆಗಲ್ಲ ಬ್ರೋ, ಅದಕ್ಕೆ ನಾವು ಹುಡುಗರು ಪ್ರೋಗ್ರಾಮೇ ಮಾಡಿಲ್ಲ ಬ್ರೋ. ಕರೆಕ್ಟಾಗಿ ಹಿಂಗಡೆ ಗುರಾಯಿಸ್ತಾ ಇದ್ದೀವಿ ಬ್ರೋ, ಹೆಂಗ್ ಕೊಡ್ಲಿ ಅಂತ.